ಎಷ್ಟೋ ಜನ ನಾನು ಅದೇ ಕೇಳ್ತಿರ್ತಾರೆ. ಈಗ ನನ್ನ ಫ್ರೆಂಡ್ಸ್ ಮಧ್ಯೆ ನಾನು ಮಾತಾಡ್ಬೇಕಾದ್ರೆ ಒಂದು ಡಿಸ್ಕಷನ್ಸ್ ಆಗುತ್ತೆ. ಅವ್ರ ಪ್ರಕಾರ ಇದೆಲ್ಲ ಸ್ಟ್ರಗಲ್ ಅಲ್ಲ ಅಂತ. ನಾನು ಅದಲ್ಲ ಗುರು, ನಿನ್ನ ಪ್ರಕಾರ BMTC ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಳ್ಳೋದು ಸಂಜೆವರೆಗೂ ಅಥವಾ ರೋಡ್ ಸೈಡಲ್ಲೆಲ್ಲ ಹೋಗಿ ಫುಟ್ಪಾತಲ್ಲಿ ಚಿತ್ರಾನ್ನ ತಿನ್ಕೊಂಡು ನಾನು ಕಾಯ್ಕೊಂಡು ನಿಂತಿದ್ದೆ ಒಂದು ಆಪರೇಷನ್, ಅದು ಸ್ಟ್ರಗಲ್ ಹೌದು. ಬಟ್ ನಾನು ಆ ಸ್ಟ್ರಗಲ್ ನೋಡಿಲ್ಲ ಅಂದ ತಕ್ಷಣ ಸ್ಟ್ರಗಲ್ ಅಲ್ಲ ಅಂತಲ್ಲ. ಆಮೇಲೆ ನನ್ನ ಲೈಫಲ್ಲಿ ಆ ಟೈಮಲ್ಲಿ ಬೇರೆ ಬೇರೆ ಕೂಡ ವಿಷಯಗಳು ಪರ್ಸ್ನಲ್ ಲೈಫ್ ಕೂಡ ತುಂಬ ಎಫೆಕ್ಟ್ ಆಗಿತ್ತು. ಸೊ ಇದೆಲ್ಲ ಒಂದು ಕಲಿಯೋದಾಗ ಏನಾಗುತ್ತೆ, ಯು ಗೆಟ್ ವೆರಿ ಮೆಂಟಲಿ ಅಬ್ಸೆಸ್ ಅಂತ, ತುಂಬ ಇದಾಗ್ತೀರಾ, ಡಿಪ್ರೆಸ್ಡ್ ಆಗ್ತೀರಾ. ಆ್ಯಂಡ್ ದಿಸ್ ಇಸ್ ಸಮಥಿಂಗ್, ಅದಕ್ಕೆ ಹೇಳೋದು ಜನ ನಿಮ್ಮ ಕೈ ಹಿಡಿತಾರೆ ಅಂತ. ನನಗೆ ದಿ ಸೀರಿಯಲ್ಸ್ ಇವತ್ತು 4ನೇ ಸೀರಿಯಲ್ ನಾನು ಮಾಡ್ತಿರೋದು. ಕಥೆಯೊಂದು ಶುರುವಾಗಿದೆ, ಈಗ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಬರ್ತಿರೋದು ನನ್ನ 4ನೇ ಸೀರಿಯಲ್. ಆಮೇಲೆ ಟುಡೇ ಐ ಆಮ್ ವೆರಿ ಪ್ರೌಡ್ ದಟ್ ಇಷ್ಟು ವರ್ಷ 8 ವರ್ಷ ನನ್ನ ಜರ್ನಿ ಏನಿದೆ, ಇಟ್ಸ್ ಬಿನ್ ವೆರಿ ಮೆಮೊರಬಲ್. ನಾನು ನೋಡಕ್ ಹೋದ್ರೆ ದೇವ್ರು ಏನೇನೆಲ್ಲ ಆಯ್ತೋ ಅದಕ್ಕೆ ಡಬಲ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸುಳ್ಳು, ಡಬಲ್ ಅಲ್ಲ, ತ್ರಿಬಲ್ ಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ಟುಡೇ ವೇರ್ ಐ ಸ್ಟ್ಯಾಂಡ್. ನಂಗೆ ತುಂಬ ಖುಷಿ. ಏನಕ್ಕೆ ಅಂದರೆ ನಾನು ಎಷ್ಟೋ ಜನಕ್ಕೂ ಹೊಸ್ತಾ ಬಂದರೆ ಆ್ಯಕ್ಟರ್ಗಳು ಸುಮಾರು ಜನ ಐ ಮೀಟ್ ದಮ್ ಎಲ್ಲರೂ ಆಚೆಗಡೆ ಅಥವಾ ಏರ್ಪೋರ್ಟಲ್ಲಿ ಅಥವಾ ಯಾವುದೋ ಇವೆಂಟ್ಸಲ್ಲೆಲ್ಲ ನಾನು ಅವ್ರಿಗೆ ಫಸ್ಟ್ ಹೇಳೋದು, ಕೆಲವ್ರು ಸೊ ಲಾಟ್ ಆಫ್ ದಮ್ ವೆರಿ ನೈಸ್, ಬಟ್ ಕೆಲವ್ರು ಏನಾಗಿದೆ ದೇ ಕ್ಯಾರಿ ಲಾಟ್ ಆಫ್ ಹೆಡ್ ವೇಟ್. ಅಂದರೆ ನಾನು ಒಂದು ಮಾತು ಎಲ್ಲರಿಗೂ ಹೇಳ್ತಿರ್ತೀನಿ, ನೋಡಿ, ಡೋಂಟ್ ಕ್ಯಾರಿ ಸೊ ಮಚ್ ಆಫ್ ಹೆಡ್ ವೇಟ್. ಈ ಸೀರಿಯಲ್ ಮುಗಿದ್ಮೇಲೆ ನೀವು ಎಲ್ಲೋಗ್ತೀರಿ ನಿಮಗೆ ಗೊತ್ತಿರಲ್ಲ. ಸೀರಿಯಲ್ ಮುಗಿದ್ಮೇಲೆ ಇನ್ನೊಂದು ಸೀರಿಯಲ್ ಸಿಕ್ಕಿ ಇನ್ನೊಂದು ಆ ಸೀರಿಯಲ್ ಕೂಡ ಹಿಟ್ಟಾಗಿ ಆ ಸೀರಿಯಲ್ ಕೂಡ ಜನ ಇಷ್ಟಪಟ್ಟು ನಿಮ್ಮ ನಟನೆನ ಇಷ್ಟಪಟ್ಟರೆ ಓಕೆ. ಅಪ್ಪಿ ತಪ್ಪಿ ಹಂಗೆ ಆಗಲಿಲ್ಲ, ನೀವು ಕಟ್ ಆದ್ರಿ ಸೀರಿಯಲ್, ಏನು ಮಾಡ್ತೀರಿ ಆಮೇಲೆ? ಇದೆಲ್ಲ ಒಂದು ಶಾರ್ಟ್ ಲಿವ್ಡ್. ದಿಸ್ ವಾಟ್ ಎವರ್ ದಿಸ್ ಹೀರೋ ಸ್ಟೇಟಸ್ಸು, ವಾಟ್ ಎವರ್ ದಿಸ್ ಸೆಲೆಬ್ರಿಟಿ ಫೇಮ್, ಇದೆಲ್ಲ ಒಂದು ಶಾರ್ಟ್ ಲಿವ್ಡ್. ಈ ನಿಮ್ಗೇನು ಸ್ಟೇಟಸ್ ಇದ್ದಾಗ ಯು ಡೂ ಗುಡ್, ಯು ಬಿ ಗುಡ್, ಆ್ಯಂಡ್ ಜನಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳಿ. ಒಂದು ಒಳ್ಳೇದು ಮಾಡಿ, ನಿಮ್ಗೆ ಒಳ್ಳೇದು ಅನಿಸುತ್ತೆ, ಕರೆಕ್ಟ್, ನಿಮ್ಗೆ ಒಳ್ಳೇದಾಗಿ ಫೀಲ್ ಆಗುತ್ತೆ. ಆ್ಯಂಡ್ ಅದನ್ನು ತೋರಿಕೆ ಮಾಡಬೇಡಿ, ನಮಗೆ ಒಳ್ಳೇದಾಗಲಿ ಅಂತ ಅನ್ಕೊಂಡು ಮಾಡಬೇಡಿ. ಆಮೇಲೆ ಅದನ್ನು ನೀವು ಸೋಷಿಯಲ್ ಮೀಡಿಯಲ್ಲಿ ತೋರಿಸ್ಕೊಂಡು ತೋರಿಕೆ ಮಾಡಿಕೊಂಡು ಕೆಲವೊಂದು ಸಲ ಓಕೆ, ನೀವು ತೋರಿಕೆ ಮಾಡಿ ಅದನ್ನು 4 ಜನ ನಿಮ್ಮನ್ನು ನೋಡಿ ಇನ್ಸ್ಪೈರ್ ಅವರು ಮಾಡಲಿ, ಬಟ್ ಅದನ್ನು ಅತಿಯಾಗಿ ತೋರಿಕೆ ಮಾಡಬೇಡಿ. ಆ್ಯಂಡ್ ವ್ಯಕ್ತಿತ್ವ ಅನ್ನೋದು ನೀವು ಹಾಕೋ ಚೈನು ಅಥವಾ ಓಡಾಡೋ ಫ್ಯಾನ್ಸಿ ಕಾರ್ಯದಲ್ಲ ಬರೋದು, ವಾಟ್ ಯು ಡೂ. ಆ್ಯಂಡ್ ಇದನ್ನು ನೀವು ಮಾಡ್ಕೊಂಡೋಗಿ ಡೆಫಿನೆಟ್ಲಿ ಕಮ್ ಫಾರ್ ಯು. ಈಗ ನನ್ನ ಕೈಲಿ ಒಂದು 10 ಒಳ್ಳೆ ಕೆಲಸ ಮಾಡೋಕ್ಕಾಗಲ್ವಾ, ಒಂದು ಕೆಟ್ಟ ಕೆಲಸ ಅಟ್ಲೀಸ್ಟ್ ಮಾಡಿದ್ರೆ ಟ್ರೈ ಮಾಡು. ಗೊತ್ತಿದ್ದು ಮಾಡೋಕ್ಕೆ ಹೋಗ್ಬೇಡ. ನಿನಗೆ ಗೊತ್ತಿಲ್ಲದೆ ಅರಿವಿಲ್ದಲ್ಲಿ ಏನಾಗಿದ್ದರೆ ಅದು ಓಕೆ, ಅದನ್ನು ಕರೆಕ್ಟ್ ಮಾಡೋಕ್ಕೆ ಟ್ರೈ ಮಾಡು. ಆಗಲಿಲ್ವಾ, ಗೊತ್ತಿಲ್ಲದಲೇ ಏನು ಕೆಟ್ಟ ಕೆಲಸ ಆಗಬಾರ್ದು. 10 ಒಳ್ಳೆ ಕೆಲಸ ಮಾಡಿದ್ರೆ ಪರವಾಗಿಲ್ಲ ಗುರು, ಒಬ್ರಿಗೇನು ಕೆಟ್ಟದಾಗಬಾರ್ದು. ಆ್ಯಂಡ್ ದಟ್ ಈಸ್ ಮೈ ಪಾಲಿಸಿ ಫ್ರಮ್ ದ ಬಿಗಿನಿಂಗ್. ವೆರಿ ವೆಲ್ ಸೆಡ್. ಈಗ ಎಸ್, ಮೂವಿಂಗ್ ಆನ್, ಕನ್ನಡ ತೆಲುಗು 2 ಇಂಡಸ್ಟ್ರಿನೂ ನೋಡಿದ್ದೀರಾ ನೀವು. ಸೊ ಅಲ್ಲಿ ಟೆಕ್ನಿಕ್ಯಾಲಿಟಿ ಮೇಕಿಂಗಿಗೂ ಕನ್ನಡ ಸಿನಿಮಾಗಳು ಬಂದರು ಮೇಕಿಂಗಿಗೂ ಏನು ವ್ಯತ್ಯಾಸ ನೀವು ನೋಡ್ತೀರಾ? ನಾನು ಸಿನಿಮಾ ಅಷ್ಟಿನ ಮಾಡಿಲ್ಲ, ಒಂದು ತೆಲುಗು ವೆಬ್ ಸೀರೀಸ್ ಒಂದು ಮಾಡ್ತಾ ಇದ್ದೀನಿ ಈಗ. ಓಕೆ, ತೆಲುಗು ಸೀರಿಯಲ್ ಮೇಕಿಂಗ್ ಅಂತ ಹೋದಾಗ ಮತ್ತು ಕನ್ನಡ ಸೀರಿಯಲ್ ಮೇಕಿಂಗ್ ಹೋದಾಗ ನಿಮಗೆ ಅಷ್ಟು ಡಿಫ್ರೆನ್ಸ್ ಸಿಗಲ್ಲ ನಿಮಗೆ. ಏನಾಗುತ್ತೆ, ಪ್ರತಿಯೊಬ್ಬರು ಡೈರೆಕ್ಟ್ರಿಗೂ ಅವ್ರದ್ದು ಮೇಕಿಂಗ್ ಸ್ಕಿಲ್ಸ್ ಇರುತ್ತೆ. ಅದು ಕನ್ನಡ ತೆಲುಗು ಅಂತ ಏನು ಮ್ಯಾಟ್ರ್ ಆಗಲ್ಲ. ಅದು ಐ ಥಿಂಕ್ ಅದು ವೈಯಕ್ತಿಕವಾಗಿ ಬರೋದು. ಒಬ್ಬರು ಕಲೆಗೆ ಭಾಷೆ ಇಲ್ಲ, ಅಷ್ಟೇ. ಆಮೇಲೆ ಯಾರೇ ಒಬ್ಬ ಕಲಾವಿದನಿಗೆ ಭಾಷೆ ಅನ್ನೋದು ಒಂದು ಅಡ್ಗೋಡೆ ಆಗಬಾರ್ದು. ಕರೆಕ್ಟ್. ಈಗ ನಮ್ಮ ನಟರು ಲೋಕ್ ಮಾಡ್ತಿದ್ರೆ ಅಂದಾಗ ಇಲ್ಲಿ ಖುಷಿ ಅದು. ಅಫ್ಕೋರ್ಸ್ ನೀವು ಎಲ್ಲಿಂದ ಬಂದರೆ ನೀವು ಮರಿಬಾರ್ದು ಅಷ್ಟೇ. ನೀವು ಅಲ್ಲೋಗಿ ಮಾಡಿ, ತೊಂದರೆ ಇಲ್ಲ, ಆದರೆ ರೂಟ್ಸ್ ಮರಿಬೇಡಿ.